ವಿಪರೀತವಾದಂಥ ಕೆಲವೊಂದು ತಾಂತ್ರಿಕ ಮಾಂತ್ರಿಕ ಬಾಧೆಗಳು ಯಾವುದೇ ರೀತಿಯಲ್ಲಾರ ಆಗಿರಲಿ, ಮನೆಗಳಿಗೆ ಏನಾರ ಬಂಧನ ಹಾಕಿರೋ ಅಂಥ ಸಂದರ್ಭದಲ್ಲಿ, ಅಥವಾ ಏನಾರ ನಿಮ್ಮ ಭವಿಷ್ಯಗಳಿಗೆ ಏನಾರ ಬಂಧನ ಹಾಕ್ಬಿಟ್ಟಿರ್ತಾರೆ ನಿಮ್ಮದೇನಾರ ಸಾಮಗ್ರಿಗಳನ್ನ ತಗೊಂಡು. ಅಂಥ ಸಂದರ್ಭದಲ್ಲಿ ನೋಡಿ, ಇದು ಕಡ್ಡಿ ತೋರಿಸ್ತಾ ಇದ್ದೀನಲ್ಲ, ಇದನ್ನ ಸರ್ಪಗಂಧ ಅಂತ ಕರೀತಾರೆ. ಇದನ್ನ ಸರ್ಪಗಂಧ ಗಿಡದ್ದು ಕಡ್ಡಿ ಇದು. ಸರ್ಪಗಂಧ ಅಂದರೆ ಇದು ಭಾಳ ಮಹಿಮೆ ಉಳ್ಳಾದಂಥ ಇದು ಸಸ್ಯ ರಾಶಿ, ಇದು ಗಿಡ. ಇದನ್ನು ವಿಷಪ್ರಾಜಿ ಗಿಡ ಅಂತಲೂ ಕರೀತಾರೆ ಶಿವಶರಣರು ಇದನ್ನು. ಇದು ಅತಿ ಹೆಚ್ಚಾಗಿ ಎಲ್ಲೂ ಸಿಟಿಲಿ ಸಿಕ್ಕಲ್ಲ, ಇವು ಕಾಡಲ್ಲಿ ಸಿಕ್ಕಂಥದ್ದು ಇದು. ಆಮೇಲೆ ಇದರಿಂದ ಕೆಲವೊಂದು ಪಿಶಾಚ ಶಕ್ತಿಗಳನ್ನ ಒಲಿಸ್ಕೊಳ್ಳೋಕ್ಕೆ, ಸಿದ್ಧಿಪಡಿಸ್ಕೊಳ್ಳೋಕ್ಕೆ, ವಶ ಮಾಡ್ಕೊಳ್ಳೋಕ್ಕೋಸ್ಕರ ಈ ಗಿಡದ ಹಿಂದೆ ಸಾಕಷ್ಟು ತಂತ್ರ ಮಂತ್ರದಲ್ಲಿರೋಂಥವ್ರು, ಆಸಕ್ತಿಯಾಗಿರೋಂಥವ್ರು ಇದ್ರ ಹಿಂದೆ ಭಾಳ ಹುಡುಕಾಟ ನಡೆಸ್ತಾರೆ. ಹಾಗಾಗಿ ಇದು ಅಂಥವ್ರಿಗೆ ಮಾತ್ರ ಇದು ಜಾಸ್ತಿ ಗೊತ್ತಿರುತ್ತೆ. ಸರ್ಪಗಂಧ ಅಂತ ಇದು ಗಿಡ. ಇದು ಇರೋಂಥ ಜಾಗದಲ್ಲಿ ಯಾವುದೋ ಒಂದು ಅಸದೃಶ್ಯ ಶಕ್ತಿಗಳು ಸುಳಿಯಲ್ಲ, ಆಯಿತಾ. ಆಮೇಲೆ ಯಾವುದೇ ಒಂದು ಕೆಟ್ಟದ್ದು ಅನ್ನೋ ಒಂದು ಘಟನೆಗಳು ಯಾವುದು ಇದಿರೋ ಜಾಗದಲ್ಲಿ ಏನೂ ನಡೆಯಲ್ಲ. ಇದು ಆ ರೀತಿ ಇದಿರೋಂಥ ಜಾಗದಲ್ಲಿ ಪೂರ್ತಿ ಸುತ್ತ ಇದರದೇ ಆದಂಥ ಶಕ್ತಿ ಸಾಮರ್ಥ್ಯ ಹೊಂದಿರುತ್ತೆ. ಇದು ಯಾವುದೂ ಹತ್ರ ಬರೋಕ್ಕೆ ಬಿಟ್ಕೊಳ್ಳಲ್ಲ. ಇದು ಆ ರೀತಿ ಪ್ರಭಾವಶಾಲಿಯಾಗಿರೋಂಥ ಒಂದು ಸಸ್ಯ ಇದು. ಇದ್ರ ಗುಣಧರ್ಮ ಇದು, ನೀವು ನಿಮಂತ್ರಣ ಕೊಟ್ಟು ತಗೊಂಬಂದರೂ ನಡೆಸ್ತದೆ. ಇದ್ರ ಗುಣಧರ್ಮನ ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ, ಹೋಲಿಸ್ಕೊಂಬಿಡುತ್ತೆ ಇದು, ಆ ರೀತಿ ಇದು. ನಂತರ ಪಂಚಸಾರಿ ಗಂಧಿಗೆ ಅಂಗಡಿ ಅಂದರೆ ಗಿಡಮೂಲಿಕೆ ಮಾರೋ ಜಾಗ ಅಂಗಡಿಗಳಲ್ಲೂ ಈ ಕಡ್ಡಿಗಳು ದೊರಕ್ತವೆ ನಿಮಗೆ. ಸರ್ಪಗಂಧ ಗಿಡದ್ದು ಕಡ್ಡಿ ಕೊಡಿ ಅಂದರೆ ಕೊಡ್ತಾರೆ ನಿಮಗೆ 50 ರೂಪಾಯಿ 100 ರೂಪಾಯಿಗೆ. ಇವತ್ತಿನ ದಿವಸ ಕಾಡಲ್ಲೆಲ್ಲ ಸಂಚಾರ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಹೆಚ್ಚಿರುತ್ತೆ, ಹುಲಿಗಳು ಬಂದ್ಬಿಟ್ಟಿದೆ, ಸಂತಾನಗಳು ವೃದ್ಧಿಯಾಗಿ ಅವುಗಳು. ಹಾಗಾಗಿ ಇದನ್ನು ಜಾಸ್ತಿ ನೀವೇನು ಹುಡಿಕೊಳ್ಳಬೇಡಿ. ಇದ್ರ ಗುಣಧರ್ಮ ಇದು ತೋರಿಸ್ತದೆ. ಇದು ಕಾಡಲ್ಲಿ ತಂದರೂ ಅಷ್ಟೇ, ಅಥವಾ ಗಂಧಿಗೆ ಪಂಚಸಾರಿ ಅಂಗಡಿಯಿಂದಲೂ ನೀವು ತಗೊಂಡಾಗ ನೀವು ನಂಬಿಕೆ ವಿಶ್ವಾಸದಿಂದ ಮಾಡಬೇಕು. ಒಂದು ಸತಿ ಆಗಲಿಲ್ಲ ಅಂತ ಬಿಟ್ಬಿಟ್ರೆ ಅದು ಪ್ರಯತ್ನ ಅಲ್ಲ, ಅದು ಅರ್ಥ ಆಯ್ತಾ. ಸದಾ ಮರಳಿ ಯತ್ನ ಮಾಡುವಂಥ ತಾಂತ್ರಿಕ ಪ್ರಯೋಗ ಅನ್ನೋದನ್ನ ಮಾಡಿದಾಗ ಅದು ಎಫೆಕ್ಟ್ ತೋರಿಸುತ್ತೆ. ಅದು ಒಂದಲ್ಲ ಒಂದು ಸತಿ, ಯಾವ್ದಾರ ಒಂದು ಸತಿ ಇದು ಎಫೆಕ್ಟ್ ತೋರಿಸೇ ನಂಬಿಕೆ ಇಟ್ಟು ಮಾಡಬೇಕು. ಇದನ್ನು ಬೇಕಾಬಿಟ್ಟಿ ಮಾಡ್ಕೊಂಡೆ ಒಂದು ಸತಿ ಮಾಡಿದೆ ಅದು ಆಗಲಿಲ್ಲ ಅಂತ ಬಿಟ್ಬಿಟ್ರೆ ಜೀವನದಲ್ಲಿ ಏನೂ ಗೆಲ್ಲಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ಕಡ್ಡಿನ ಗಂಧಿಗೆ ಅಂಗಡಿನಲ್ಲಿ ತಗೊಳ್ಳಿ, ಅಥವಾ ನಿಮ್ಗೇನಾರು ಆದರೆ ಕಾಡಲ್ಲಿ ಸಿಕ್ಕಿದ್ರೆ ಒಳ್ಳೆ ನಕ್ಷತ್ರ ದಿವಸ ನೀರು ಹಾಕ್ಬಿಟ್ಟು ಈ ಥರ ಕಡ್ಡಿಗಳನ್ನ ಮುರ್ಕೊಳ್ಳಿ. ಸರ್ಪಗಂಧ ಇದ್ರ ವೀಡಿಯೋನು ಕೂಡ ಹಿಂದಿನ ವೀಡಿಯೋಗಳಲ್ಲಿ ಹಾಕೈತೆ. ಈಗ ಒಂದು 3 ವರ್ಷದ ಹಿಂದಿನ ವೀಡಿಯೋನಲ್ಲಿ ಇದೆ ಸರ್ಪಗಂಧ. ಅದು ಈ ಗಿಡನ ನೀವು ತಂದು ಮಡಿಕೊಂಡು ಇದ್ರ ಕಡ್ಡಿಗಳನ್ನ ಒಣಗಿಸ್ಕೊಂಡಾಗ, ಅಥವಾ ಪಂಚಸಾರಿ ಅಂಗಡಿಯಲ್ಲಿ ತಗೊಂಡಾಗ ಒಣಗಿರೋಂಥವೇ ಸಿಗ್ತವೆ. ಇದನ್ನು ನೀವೇನು ಮಾಡಬೇಕು, ಒಳ್ಳೆ ಒಂದು ಅಮಾವಾಸ್ಯೆ ಹುಣ್ಣಿಮೆ ಅಂಥ ದಿವಸದಲ್ಲಿ ಈ ಥರ ಒಂದೊಂದು ಹಿಡಿಯಷ್ಟು ಕಡ್ಡಿನ ಪಚ್ಚ ಕರ್ಪೂರದಲ್ಲಿ ಹಾಕಿ ಮನೆಯಲ್ಲೇ ಸುಟ್ಕೋಬೋದು. ಮನೆಯಲ್ಲೇ ಸುಟ್ಟು ಇದನ್ನು ಕರ್ಕಲ್ ಮಾಡಿ ಕಪ್ ಮಾಡ್ಕೋಬೇಕು. ಸುಟ್ಟು ಕರ್ಕಲ್ ಮಾಡಿ ಕಪ್ ಮಾಡಿ ಅದಕ್ಕೊಂದು ಸ್ವಲ್ಪ ದರ್ಬೆ ಹುಲ್ಲು ಬರುತ್ತೆ, ದರ್ಬೆ ಹುಲ್ಲನ್ನು ಸುಟ್ಟು ಕರ್ಕಲ್ ಮಾಡಿ ಇದಕ್ಕೆ ಬೆರೆಸ್ಕೋಬೇಕು. ಬೆರೆಸ್ಕೊಂಡು ಈ ರೀತಿ ನಿಮಗೆ ಕುದುರೆದು ಮೂತ್ರ ಬೇಕಾಗುತ್ತೆ. ಕುದುರೆದು ಮೂತ್ರ ಇಲ್ಲ ಅಂತಂದರೆ ಅದರದ್ದು ಬೆವರು, ಸೆಕೆ ನೀರು ಎರಡನ್ನೂ ಬೇಕಾದ್ರೆ ಒಂದು ಚೂರು ಮಿಕ್ಸ್ ಮಾಡಿ ನೀವು ಮಡಿಕೊಂಡಿರ್ಬೇಕು. ಈ ಥರ ಕುದುರೆ ಗಂಜಲ ಮೂತ್ರದೊಳಗಡೆಗೆ ಇದನ್ನು ನೀವು ಸುಟ್ಟಿರೋ ಅಂಥ ದುಳ್ತ ಭಸ್ಮನ ಇದರಲ್ಲಿ ಹಾಕಿ ಇಟ್ಬಿಡ್ಬೇಕು. ಇಟ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಶೇಕ್ ಮಾಡಬೇಕು, ಆವಾಗ ಇದು ಪೂರ್ತಿ ಮಿಕ್ಸ್ ಆಗುತ್ತೆ. ಇದನ್ನು ನೀವು ಏನು ಮಾಡಬೇಕು, ಬೆಳಗ್ಗೆ ಟೈಮಲ್ಲಿ ನೀವು ಸ್ನಾನ ಮಾಡಿ ಎಲ್ಲ ಮಾಡಿದ್ಮೇಲೆ ಇದನ್ನು ನಿಮ್ಮ ಮನೆ ಮುಂದೆ ಒಂದು ಸ್ವಲ್ಪ ಮನೆ ಚೌಕಟ್ಟು ಮೂಲೆಗಳಿಗೆಲ್ಲ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಬೇಕು. ಇದು ಮೂಲೆಗಳಿಗೆ, ಆಮೇಲೆ ಮನೆ ಹತ್ರ ಎಲ್ಲೆಲ್ಲಿ ನಿಮಗೆ ಸಂಶಯ ಇರುತ್ತೆ, ಎಲ್ಲೆಲ್ಲಿ ನಿಮ್ಗೆ ಏನಾರು ತೊಂದರೆ ಮಾಡಿದರೆ, ಎಲ್ಲೆಲ್ಲಾರ ನಿಂಬೆಹಣ್ಣು ಹಾಕಿರೋ ಜಾಗ ಅಥವಾ ಏನೇ ಒಂದು ಹಾಕಿರೋಂಥ ಜಾಗಗಳಲ್ಲಾದರೂ ಸರಿ ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಏನಿದ್ರು ಹೋಗ್ಬಿಡುತ್ತೆ. ಇಲ್ಲ ಇದನ್ನ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಜಾಗದಲ್ಲಿ ಇದನ್ನು ಗೌರವವಾಗಿ ಇಟ್ಕೊಂಬಿಟ್ರು ಕೂಡ ಯಾವುದೂ ಸುಳಿಯಲ್ಲ. ಆಮೇಲೆ ಇದ್ರ ಮುಚ್ಚಳನ ತೆಗೆದು ನೀವು ಯಾವ್ದಾರ ಗಾಳಿಗಿರಕ್ಕೂ ಗಂಡಾಂತರ ಹಿಡ್ಕೊಂಡಿರೋ ಮೂಸಿಸ್ಬಿಟ್ರೆ ಗಾಳಿ ಇರಲ್ಲ, ಓಡ್ಬಿಡ್ತದೆ. ಯಾವುದೇ ರೀತಿ ಬಂದು ದೇಹದಲ್ಲಿ ಅನುಸರಿಸ್ಕೊಂಡಿದ್ರು ಓಡ್ಬಿಡುತ್ತೆ.
ಆಯಿತಾ. ವೀಡಿಯೋನ ಸರಿಯಾಗಿ ನೋಡ್ಕೊಂಡು ತಿಳ್ಕೊಂಡು ನಿಧಾನಕ್ಕೆ ಮಾಡಿ. ಇದನ್ನು ಸುಟ್ಬಿಟ್ಟು ಕರ್ಕಲ್ ಮಾಡಿ ಇದರಲ್ಲಿ ಹಾಕಬೇಕು. ದರ್ಬೇನು ಒಂದು ಸ್ವಲ್ಪ ಸುಟ್ಬಿಟ್ಟು ಸೇರಿಸ್ಬಿಟ್ಟು ಹಾಕೊಳ್ಳಿ. ಇದು ಕೆಲಸ ಆಯ್ತದೆ. ಟ್ರೈ ಮಾಡಿ ನೋಡಿ.